ಒಳ್ಳೆ ಕತೆ ನಿಮ್ಮಿಬ್ರದು. ಹೇಳಮ್ಮ. ನಾನು ಹೇಳಿದ್ ನಿಮ್ಮಿಬ್ರಿಗೂ ಅರ್ಥ ಆಯ್ತಲ್ವಾ? ನೋಡ್ತಾ ಇರು ಮಗ, ಅವತ್ತು ನಿಮ್ಮ ಮನೆಯಲ್ಲಿ ನಾವಿಬ್ರು ಹೇಗಿರ್ತೀವಿ ಅಂತ ಕಳೆದು ಹೋಗ್ಬೇಕು ನೀನು. ನೀವು ಕಳೆದು ಹೋಗದೆ ಇದ್ರೆ ಸಾಕು. ನಿನ್ನ ನೋಡಿ ನಾನು ಅವತ್ತೇ ಕಳೆದು ಹೋಗಿದ್ದೀನಿ ಕಡೆ. ಇನ್ನೇನೆ ಹೊಸದಾಗಿ ಕಳೆದು ಹೋಗೋದು. ಮತ್ತೆ ಏನಿದೆಲ್ಲ? ಅಯ್ಯೋ ಮಗಳು ಗೊತ್ತಿಲ್ವೇನೆ ನಾವೇನು ಅಂತ. ಸರಿ, ಈಗಲೇ ನೀವಿಬ್ರು ನಾನು ಹೇಳಿದ್ದನ್ನೆಲ್ಲ ಮಾಡಕ್ಕೆ ರೆಡಿ ಆಗ್ಬಿಡಿ. ಅಮ್ಮ, ನೀನು ಅನುಭವದಲ್ಲಿರೋ ಅಭಿನಯ ಎಲ್ಲ ಇಲ್ಲಿ ತೋರಿಸ್ಬೇಕು. ನಿಮ್ಮ ಅಮ್ಮಂಗೆ ನೀನೇನಮ್ಮ ಹೇಳಬೇಕು? ಒಂದು ಸಲ ನಟನೆ ಮಾಡೋದು ನಿಂತರೆ ಸಾಕು, ಎಲ್ಲ ಅವಾರ್ಡು ಇವ್ರಿಗೆ ಬಂದ್ಬಿಡ್ಬೇಕು. ಹೋಗ್ಲಿ ಸಾಕು, ಇದಕ್ಕೆಲ್ಲ ನಾನೇನು ಕರಗಲ್ಲ. ಸರಿ ಸರಿ, ಫೋನ್ ಇಡ್ಲಾ? ಆಯ್ತು ಮಗ. ಅಮ್ಮ, ಪೊಲೀಸ್ ಅಪ್ಪನ ಬೈಬೇಡ. ಆಯ್ತಾಯ್ತು. ಸರಿ, ಇಡ್ತೀನಿ. ಒತ್ಸಲ ಊಟ ರೆಡಿ ಇದೆ, ಬನ್ನಿ. ಏ ತಗೊಳ್ಳೋ. ಎಲ್ಲಿವರೆಗೂ ಬಂತು ನಿಮ್ಮ ಜಗಳ? ಪ್ರಯತ್ನ ನಡೀತಾ ಇದೆ, ಪ್ರಯೋಜನ ಏನೂ ಆಗ್ತಾ ಇಲ್ಲ. ಇಲ್ಲೇ ಸೌಂಡ್ ಕೇಳ್ತಾ ಇದೆಯಲ್ಲ. ಅಮ್ಮ, ಏನೋ ಅಪ್ಪನ ಮೇಲೆ ಒಂದು ದೊಡ್ಡ ಮನ್ಸು ಮಾಡಮ್ಮ. 2 ಬಾರಿಸ್ತೀನಿ, ಸುಮ್ಮನೆ ತಿನ್ನೋ ನೀನು. ಇನ್ನೊಂದು ಸಲ ಕದ್ದು ಮುಚ್ಚಿ ಏನಾದ್ರು ಸಿಗರೇಟ್ ತಂದ್ಕೊಟ್ಟಿಯೋ, ನಿನ್ನ ಹತ್ರನೂ ಮಾತು ಬಿಟ್ಬಿಡ್ತೀನಿ, ಹುಷಾರ್. ನಾಳೆ ನಾನು ನಿಮ್ಮಪ್ಪ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀವಿ. ಯಾಕೆ? ತೀರ್ಥಯಾತ್ರೆಗೆ ಹೋಗ್ತಾ ಇದೀವಿ ಕಣೆ, ಯುದ್ಧಕ್ಕಲ್ಲ. ಅಲ್ಲಮ್ಮ, ಅಲ್ಲಿ ಯಾಕೆ ಹೋಗ್ತಾ ಇದ್ದೀರಾ? ಅಪ್ಪಂಗೆ ಏನೋ ಡೈವರ್ಸ್ ಕೊಡ್ತಾ ಇದೆಯಾ? ನಗು ನಗು ನಗು. ನಾವಿಬ್ರು ದೂರ ಆದ್ರೆ ನಿನ್ಗೆ ಎಷ್ಟು ಖುಷಿ ಅಲ್ವಾ? ನರಸಿಂಹನ್ ಮಾತಿಗೆ ನಗು ಬರ್ದೇ ಇರುತ್ತಾ ಅಣ್ಣ? ಈ ವಯಸ್ಸಿನಲ್ಲಿ ಇದೊಂದು ಬಾಕಿ ಇತ್ತು ಕಣೆ ನಮಗೆ. ಮತ್ತಿನ್ ಯಾಕಮ್ಮ ಹೋಗ್ತಾ ಇದ್ದೀರಾ? ನೀನು ಪೊಲೀಸ್ ಪರೀಕ್ಷೆಯಲ್ಲಿ ಪಾಸ್ ಆಗಲಿ ಅಂತ ಹರಕೆ ಹೊತ್ತಿದ್ವಿ ಕಣ, ಅದನ್ನು ತೀರ್ಸೋಕೆ ಹೋಗ್ತಾ ಇದೀವಿ. ನಾನು ಬರಲಾ? ಬೇಡ, ನಾವಿಬ್ಬರೇ ಹೋಗ್ಬಿಟ್ಟು ಬರ್ತೀವಿ. ಅಣ್ಣ, ನಾನು ಬರ್ಲಾ? ನಿನಗೆ ಸ್ಪೆಷಲ್ಲಾಗಿ ಹೇಳಬೇಕಾ? ಹೇಗೂ ನಾವು ಇಬ್ಬರು ಇರಲ್ಲ, ಏನೇನು ಬೇಕೋ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಇರು. ಸರಿ, ಯಾವ ವಾಪಸ್ ಬರ್ತೀರಾ? ಗೊತ್ತಿಲ್ಲ ಕಣ. ಗೊತ್ತಿಲ್ಲ ಅಂದ್ರೆ ತಿಂಗ್ಳುಗಟ್ಲೆ ಅಲ್ಲೇ ಇರ್ತೀರಾ? ಅಲ್ಲಿ ಎಷ್ಟು ದಿನ ಏನು ಹೇಗೆ ಅಂತ ಏನು ಗೊತ್ತಿಲ್ಲ ಕಣೆ. ಆದಷ್ಟು ಬೇಗ ಬಂದ್ಬಿಡ್ತೀವಿ. ಅಲ್ಲ, ಇಬ್ರು ಮಾತೇ ಆಡ್ತಿಲ್ಲ, ತೀರ್ಥಯಾತ್ರೆಗೆ ಮಾತ್ರ ಒಟ್ಟಿಗೆ ಹೋಗ್ತೀರಾ? ಅದೆಲ್ಲ ಏನಿಲ್ಲ ಕಣೆ, ನಾವು ಹೋಗ್ತೀವಿ ಬರ್ತೀವಿ ಅಷ್ಟೇ, ಬೇರೆ ಏನು ಕೇಳ್ಬೇಡ ನೀನು. ಅಣ್ಣ, ಅಲ್ಲಿ ಹೋದ್ಮೇಲೆ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊ, ಆ ದೇವರೇ ಕಾಪಾಡಬೇಕು ನಿನ್ನ. ಅಮೇಝಿಂಗ್ ಆಗಿ. ರೀ, ಬರೀ ಮೇಲಿರುವ ಅವಳ ಗೂಳಿ ನುಗ್ದ ನುಗ್ತಿರಲ್ರಿ, ಹೆಸರು ಹೇಳ್ಬೇಕು ನಿಮ್ಗೆ. ಆದ್ರೂ ನಾನು ಮಾತು ಕೇಳಲ್ಲ. ಕೋಪನಾ? ಇಲ್ಲ, ಮತ್ತೆ ನೀವು ಮಾಡೋ ಗನಂದಾರಿ ಕೆಲಸಕ್ಕೆ ನಿಮ್ಮನ್ನು ಹೊಗಳೇ ಅಟ್ಟಕ್ಕೆ ಏರಿಸ್ಬೇಕಾ? ಅದೆಲ್ಲ ಬೇಡ. ಗಂಡ ಸ್ನಾನ ಮಾಡಿ ಬಂದಿರೋದನ್ನ ಹೆಂಡತಿ ನೋಡಿದ್ರೆ ಅದ್ರಲ್ಲೇನು ತಪ್ಪು? ನಾನು ಯಾವತ್ತೂ ನಿಮ್ಮನ್ನ ಗೊತ್ತು, ಹೆಂಡತಿ ಅನ್ಕೊಂಡಿಲ್ಲ, ಆದ್ರೆ ನಾನು ನಿಮ್ಮನ್ನ ಗಂಡ ಅಂತಾನೆ ಅನ್ಕೊಂಡಿದ್ದೀನಿ. ನಿಮ್ಗೆ ಹೇಳಕ್ ಬಂದ ನನಗೆ ಬುದ್ಧಿ. ಸರ್, ಮೇಡಮ್. ಯಾರಪ್ಪ ಅದು? ಮೇಡಮ್ 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 ನನ್ನನ್ನ ಮೇಡಮ್ ಅಂದ್ಯಾ? ಯಾರಪ್ಪ ನೀನು? ಮೇಡಮ್, ಪಾರ್ಸೆಲ್ ಬಂದಿದೆ. ನಮ್ಮನೆಗೆ ಪಾರ್ಸಲ್ಲ? ಯಾರು ಕಳ್ಸಿರೋದು? ಅದು ಗೊತ್ತಿಲ್ಲ, ಆದರೆ ಜಯರಾಮ್ ಅನ್ನೋರ ಹೆಸರಲ್ಲಿ ಬಂದಿದೆ ಮೇಡಮ್. ಏಯ್, ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರಿಗೆ ಅನ್ಬೇಕು. ಆಯ್ತಾಯ್ತಾಯ್ತು ಮೇಡಮ್, ಅವ್ರನ್ನ ಕರೀರಿ, ಪಾರ್ಸೆಲ್ ಕೊಡಬೇಕಿತ್ತು. ನನಗೆ ಕೊಡು, ನಾನೇ ಇದ್ದೀನಲ್ಲ. ಮೇಡಮ್, ನೀವು? ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ತಂಗಿ ಅಂಬುಜಾ 420. ಸರಿ ಮೇಡಮ್, ಇಲ್ಲೊಂದು ಸೈನ್ ಮಾಡಿಬಿಡಿ ಮೇಡಮ್. ಮೇಡಮ್, ಹಾಂ. ತಗೋ. ಥ್ಯಾಂಕ್ ಯು ಮೇಡಮ್, ತೊಗೊಳ್ಳಿ ಮೇಡಮ್.
ಥ್ಯಾಂಕ್ ಯು ಮೇಡಮ್. ಏನಿರ್ಬೋದು ಇದರಲ್ಲಿ? ನಮ್ಮಣ್ಣಂಗೆ ಯಾರಪ್ಪ ಇಷ್ಟೊಂದು ಗಿಫ್ಟ್ ಕಳಿಸಿದ್ದಾರೆ? ಏನು ಪಾರ್ಸಲ್ ಇರ್ಬೋದು? ನಿನಗೆ ತಂದ್ಕೊಡ್ತಾ ಇದ್ದೆ ಅಣ್ಣ. ಏನಿದೆ ಅದರಲ್ಲಿ? ನಿನಗೆ ಬೇಡವಾದ್ದು ಅಂದ್ರೆ ಇನ್ನೊಬ್ಬರಿಗೆ ಬಂದಿರೋ ವಸ್ತು ಕದ್ದು ನೋಡಬಾರ್ದು ಅನ್ನೋಷ್ಟು ತಿಳುವಳಿಕೆ ಇಲ್ವೇನೆ ನಿನಗೆ? ಅಯ್ಯೋ ಅದು ಬಿಡು, ನನಗೀಗ ಗೊತ್ತಾಯ್ತು. ಅದಕ್ಕೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡು ಮಾತಾಡ್ಸೋದು ಬಿಟ್ಟಿದಾರಲ್ಲ, ಅವರಿಗೋಸ್ಕರ ಗಿಫ್ಟ್ ತರಿಸಿದ್ಯಾ ತಾನೇ? ಕರೆಕ್ಟಾಗಿ ಹೇಳಿದೆ, ಆದರೆ ಅವಳಿಗೆ ಮಾತ್ರ ಹೇಳ್ಬೇಡ. ಹೇಳಲ್ಲ. ಮುಂದಿನ ಸಲ ನಾನು ನಿನ್ನ ಹತ್ರ ಜಗಳ ಮಾಡಿ ನಿನ್ನನ್ನು ಮಾತಾಡ್ಸೋದು ಬಿಡ್ತೀನಿ. ಅವಾಗ ನನಗೂ ಇದೇ ಥರ ಗಿಫ್ಟ್ ತರಿಸ್ಕೊಡ್ತೀಯ ಅಲ್ವಾ? ಕರೆಕ್ಟಾಗಿ ಹೇಳಿದೆ. ತಕ್ಷಣ ಆರ್ಡ್ರ್ ಮಾಡ್ತೀನಿ, 1 ಲೀಟ್ರ್ ಬಾದಾಮಿ ಹಾಲು ತಂದ್ಕೊಡಪ್ಪ ಅಂತ. ಗಟ ಅಂತ ಕುಡಿದ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಬಿಡ್ತೀನಿ. ಯಾಕೆ? ಸಂತೋಷಕ್ಕೆ. ಬರೀ ಇಟ್ಕೊಳಕ್ಕೆ ಬರ್ತಿರಲ್ಲ, ಬಿಡ್ರಿ. ಬಿಟ್ರೆ ಬೀಳ್ತೀರಾ, ದುರಂಕಾರ ಬೇರೆ ತೋರಿಸ್ತೀರಾ? ಓ, ಸ್ಟ್ರೇಟಾಗಿ ನಿಲ್ಲಕ್ಕೂ ಬರುತ್ತಾ? ನಿಲ್ಲೋದನ್ನ ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ದೀನಿ. ಕೋಪ ಮಾಡ್ಕೊಳ್ಳೋದನ್ನ? ಯಾರು ಹೇಳ್ಕೊಡ್ಲಿಲ್ಲ ಅಂದ್ರೂ ನನಗೆ ಆಗದವ್ರ ಮೇಲೆ ಅದಾಗದೆ ಕೋಪ ಬರುತ್ತೆ. ಬಟ್ ನನಗೆ ನಿಮ್ಮ ಮೇಲೆ ಯಾವಾಗಲೂ ಪ್ರೀತಿನೇ ಬರುತ್ತೆ. ಬೆಳಗ್ಗೆ ಬೇಡ್ದಿರೋದು ಮಾತಾಡ್ಬಿಟ್ಟು ಹೊರಗೋಗಿ ಯಾಕೆ? ಡ್ರೆಸ್ ಹಾಕೋಬೇಕು. ಹಾಕೊಳ್ಳಿ. ನೀವಿಲ್ಲೇ ಇದ್ದೀರಲ್ಲ. ಐ ಡೋಂಟ್ ಮೈಂಡ್ ಶಿರಾ, ಗೋ ಹೆಡ್. ಏಯ್ ಓಕೆ, ನಾನು ಕಣ್ಣು ಮುಚ್ಕೋತೀನಿ. ಏಯ್ ಇದೆಲ್ಲ ಆಗಲ್ಲ, ಸುಮ್ಮನೆ ಹೋಗಿ. ಓಕೆ, ನಾನು ಆ ಕಡೆ ಟರ್ನ್ ಆಗಿ ನಿಂತ್ಕೊಳ್ಳ? ಬೇಕಾಗಿಲ್ಲ. ಯಾಕೆ? ಪದೇ ನಂಗೆ ಗುರ್ಸಕ್ಕೆ ಬರಬೇಡಿ. ಏನು ಮಾಡ್ತೀರಾ? ನನ್ನ ಮೇಲೆ ಕೈ ಎತ್ತಿರ್ತೀರಾ? ನೋಡಿ, ದಯವಿಟ್ಟು ಸೈಲೆಂಟ್ ಆಗಲಿಂದ ಹೋಗ್ಬಿಡಿ. ಥ್ಯಾಂಕ್ ಗಾಡ್, ನನ್ನನ್ನು ಹೊಡೆದೇ ಬಿಡ್ತೀರಾ ಅಂದ್ಕೊಂಡೆ. ಐ ಡೂ ಒನ್ ಥಿಂಗ್, ನಾನು ಆ ಕಡೆ ತಿರುಗಿ ಕಣ್ಣು ಮುಚ್ಕೊಂಡು ನಿಂತ್ಕೋತೀನಿ. ನಿಮ್ಮ ಪಾಡಿಗೆ ನೀವು ಡ್ರೆಸ್ ಚೇಂಜ್ ಮಾಡಿ, ಓಕೆ? ಆಯ್ತಾ? ನನಗೆ ಅರ್ಜೆಂಟ್ ಇಲ್ಲ, ನಿಮ್ಗೇನ್ರಿ ಅರ್ಜೆಂಟು? ಓಕೆ ಹಸ್ಬೆಂಡ್. ಕರಿಬೇಡಿ. ಕರಿಯಕ್ಕೆ 3 ಗಂಟೆ ಹಾಕಿಲ್ಲ. ಗೊತ್ತು ಹಸ್ಬೆಂಡು, ನೀವು ದಿಶಾನ ದೂರ ಇಟ್ಟಷ್ಟು ನನಗೆ ಖುಷಿ. ಆದರೆ ನಾನೇ ದೀಪ ಆಗಿರೋದ್ರಿಂದ ನಿಮ್ಮಿಂದ ದೂರ ಇರೋಕ್ಕೂ ಆಗ್ತಿಲ್ಲ. ಏನು ಮಾಡಲಿ ಹೇಳಿ? ಹಾಕೊಂಡಿದ್ದಾಯ್ತು. ಏನ್ರಿ ಹೆಂಗ್ ನೋಡ್ತಾ ಇದ್ದೀರಾ? ಎಷ್ಟು ಮುದ್ದ ಕಾಣಿಸ್ತಿದ್ದೀರಾ ಗೊತ್ತಾ? ನನ್ನ ದೃಷ್ಟಿನೇ ಬಿಡು.